ಈಗಾಗಲೇ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬಾಂಬರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬರ್ತಾ ಇದೆ. ಈಗಾಗಲೇ ನ್ಯಾಯಾಧೀಶರ ನಿವಾಸಕ್ಕೆ ಕೋರಮಂಗಲದಲ್ಲಿರುವಂಥ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ಯಲಾಗ್ತಾ ಇದೆ. ತನಿಖಾ ಠಾಣೆಯಿಂದ ಅಥವಾ ತನಿಖಾ ಸೆಲ್ನಿಂದ ಅವರು ನೇರವಾಗಿ ಈಗ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ಯಲಾಗ್ತದೆ. ಇಲ್ಲಿ ಅತ್ಯಂತ ಪ್ರಮುಖವಾದ ವಿಚಾರ ಅಂದರೆ ಈಗ ಬಂಧನ ಆದ ಬಳಿಕ ಅವರನ್ನು ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ NIA ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಅರ್ಜಿ ಸಲ್ಲಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ತನಿಖೆಗೆ ಕಾಲಾವಕಾಶವನ್ನು ಕೋರಿ ಜೊತೆಗೆ ಹೆಚ್ಚಿನ ತನಿಖೆಗೆ ಅವರಿಬ್ಬರು ಕೂಡ ಅಂದರೆ ಯಾರು ಬಂಧನ ಮಾಡಿದ್ದಾರೆ ಮುಸಾಫಿರ್ ಮತ್ತು ಮತೀನ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಅದಾದ ಬಳಿಕ ಸಹಜವಾಗಿ ಅವರನ್ನು ವಶಕ್ಕೆ ಪಡೆದು ಮುಂದಿನ ಹೆಚ್ಚಿನ ಕಾರ್ಯಾಚರಣೆಯನ್ನು ಹೆಚ್ಚಿನ ತನಿಖೆಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವ್ಯಾವ ಸಂಘಟನೆಗಳ ಜೊತೆಗೆ ಇವರ ಸಂಬಂಧ ಇದೆ, ಇವರ ಕೈವಾಡ ಇದೆ, ಯಾವ್ಯಾವ ಬೇರೆ ಬೇರೆ ಬ್ಲಾಸ್ಟ್ಗಳನ್ನ ಅವರು ಪ್ಲ್ಯಾನ್ ಮಾಡಿದ್ರಾ ಇದೆಲ್ಲವೂ ಕೂಡ ತನಿಖೆ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಇಷ್ಟಕ್ಕೂ ಇವರು ರಾಮೇಶ್ವರಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಉದ್ದೇಶ ಏನು? ಕೇವಲ ಭಯಪಡಿಸುವಂಥ ಉದ್ದೇಶನ ಅಥವಾ ಇದರ ಹಿಂದೆ ಪ್ರಮುಖ ಸಂಘಟನೆಗಳ ಟ್ರೈನಿಂಗ್ ಏನಾದ್ರು ಇದೆಯಾ? ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಜೊತೆಗೆ ಈ ರೀತಿ ನೆಟ್ವರ್ಕ್ ಎಲ್ಲೆಲ್ಲಿದೆ, ಕೇವಲ ಒಂದು ಭಾಗ ಅಲ್ಲ, ತೀರ್ಥಹಳ್ಳಿ, ಬೆಂಗಳೂರು, ಭಟ್ಕಳ ಇಷ್ಟೇ ಭಾಗ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇವರು ಯಾವ ರೀತಿ ಹುಡುಗರನ್ನ ಬ್ರೈನ್ ವಾಶ್ ಮಾಡ್ತಿದ್ದಾರಾ ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ. ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ನಿಟ್ಟಿನಲ್ಲಿ ಹೆಚ್ಚಿನ ತನಿಖೆಗೋಸ್ಕರ ಈಗ NIA ಅಧಿಕಾರಿಗಳು ಈ ಬಂಧಿತರನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗತ್ತೆ. ಸಾಕಷ್ಟು ವಿಚಾರಗಳಿದೆ. ಕೇವಲ ಪ್ರಾಥಮಿಕ ತನಿಖೆ ಅಷ್ಟೇ ಅಲ್ಲ ಅಥವಾ ಕೇವಲ ಮರ್ಜರ್ ಮಾಡೋದಷ್ಟೇ ಅಲ್ಲ, ಬಾಂಬ್ ಬ್ಲಾಸ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಟೆಕ್ನಿಕಲಿ ಸಾಕಷ್ಟು ತನಿಖೆಗಳನ್ನು ಮಾಡಬೇಕಾಗತ್ತೆ. ಬಳಸಿದಂಥ ಮೆಟೀರಿಯಲ್ಸ್ ಇರ್ಬೋದು, ಈಗಾಗಲೇ ಸಿಕ್ಕಿರುವಂಥ ಸ್ಯಾಂಪಲ್ಗಳ ಜೊತೆಗೆ ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿರುವಂಥದ್ದು ಇರ್ಬೋದು. ಹಾಗೆಯೇ ಬೇರೆ ಬೇರೆ ಸಂಘಟನೆಗಳಲ್ಲಿ ದೇಶದ ಇನ್ಯಾವುದಾದ್ರೂ ಭಾಗದಲ್ಲಿ ಇದೇ ರೀತಿಯಾದಂಥ ಸ್ಫೋಟಗಳು ಆಗಿದ್ದರೆ ಅದಕ್ಕೂ ಕಂಪೇರ್ ಮಾಡಿ ಇವರಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಇವ್ರ ಜೊತೆಗೆ ಇವರು ಈಗಾಗಲೇ ನಕಲಿ ID ಕಾರ್ಡ್ಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಅದು ಕೂಡ ಆರೋಪವೇ. ಹೀಗಾಗಿ ಆ ಎಲ್ಲ ಆ್ಯಂಗಲ್ಗಳನ್ನು ಕೂಡ ತನಿಖೆ ಮಾಡಿ ಎಲ್ಲೆಲ್ಲಿದ್ದರು, ಯಾರ್ಯಾರು ಸಂಪರ್ಕದಲ್ಲಿದ್ದರು ಇದರ ವಿವರವನ್ನು ಕೂಡ ಅವರು ಪಡೆಯುವಂಥ ಸಾಧ್ಯತೆ ಇದೆ. ನೋಡಿದ್ದೀರಾ ಈಗಾಗಲೇ ಇನ್ಫ್ಯಾಕ್ಟ್ ಮುಸಾಫಿರ್ ಮತ್ತು ಮತೀನನ್ನು ಇದೇ ವ್ಯಾನಲ್ಲಿ, ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ವ್ಯಾನಲ್ಲಿ ಒಳಗಡೆ ಕರ್ಕೊಂಡು ಹೋಗಲಾಗ್ತಾ ಇದೆ. ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನು ಕರೆದೊಯ್ಯಲಾಗ್ತಾ ಇದೆ. ಅಲ್ಲಿ ಹೆಚ್ಚಿನ ತನಿಖೆಯನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ಅವರನ್ನು ವಶಕ್ಕೆ ಅರ್ಜಿ ಸಲ್ಲಿಸಲಾಗುತ್ತೆ. ಅರ್ಜಿ ಸಲ್ಲಿಸಿ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಈಗ ನೋಡ್ತಾ ಇರೋ ದೃಶ್ಯದಲ್ಲಿ ಈಗ ತಾನೇ ಒಂದು ವ್ಯಾನ್ ಒಳಗಡೆ ಹೋಯಿತು. ಆ ವ್ಯಾನಲ್ಲಿ ಮುಸಾಫಿರ್ ಮತ್ತು ಮತೀನ್ ಇಬ್ಬರು ಕೂಡ ಇದ್ದಾರೆ. ಹೀಗಾಗಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ಬಳಿಕ ಹೆಚ್ಚಿನ ವಿವರಗಳಿಗೋಸ್ಕರ, ಹೆಚ್ಚಿನ ತನಿಖೆಗೋಸ್ಕರ ಅವರನ್ನು ಇನ್ನಷ್ಟು ದಿನಗಳ ಕಾಲ ತನಿಖೆಗೆ ಇನ್ಫ್ಯಾಕ್ಟ್ NIA ತನ್ನ ವಶಕ್ಕೆ ಪಡೆಯುವಂಥ ಕೇಳುವಂಥ ಸಾಧ್ಯತೆ ಇದೆ. ನೋಡ್ತಾ ಇದ್ದರೆ ಈಗ ನ್ಯಾಯಾಧೀಶರ ಮನೆ ಮುಂಭಾಗದಲ್ಲಿರುವಂಥ ದೃಶ್ಯಾವಳಿಗಳಿದು. ಮಡಿವಾಳದ ಟೆಕ್ನಿಕಲ್ ಸೆಲ್ನಿಂದ ಈಗ ಜಡ್ಜ್ ನಿವಾಸಕ್ಕೆ ಕರೆದೊಯ್ಯಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಉಗ್ರರನ್ನ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅವರನ್ನು ಹಾಜರುಪಡಿಸಿದ ಬಳಿಕ ಸಹಜವಾಗಿ NIA ಪರ ವಕೀಲರು ವಾದ ಪ್ರತಿವಾದ ಆಗುತ್ತೆ. ಇನ್ಫ್ಯಾಕ್ಟ್ ಈ ಬಾಂಬರ್ ಪರ ಯಾರೋ ವಕೀಲರು ಬಂದಿದ್ದಾರೆ, ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ ಬರಬೇಕಾಗಿದೆ. ಆದರೆ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಈಗ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ NIA ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ನ್ಯಾಯಾಧೀಶರಿಗೆ ಮನವಿ ಸಲ್ಲಿಸಿ ಅವರನ್ನು ಇನ್ನಷ್ಟು ಹೆಚ್ಚಿನ ತನಿಖೆಗೋಸ್ಕರ ತಮ್ಮ ವಶಕ್ಕೆ ಪಡೆಯುವಂಥ ನಿರೀಕ್ಷೆ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವೀಗ ಇನ್ಫ್ಯಾಕ್ಟ್ ಮಡಿವಾಳದ ಜಡ್ಜ್ ನಿವಾಸದ ಎದುರು ಕಂಡುಬರ್ತಾ ಇರುವಂಥ ದೃಶ್ಯ ಇದು. ಈಗ ನ್ಯಾಯಾಧೀಶರ ಮನೆ ಮುಂದೆ ಇರುವಂಥ ದೃಶ್ಯ ಅದು. ಈಗಾಗಲೇ ಪೊಲೀಸರು ಇಬ್ಬರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇವರ ಬಂಧನದ ಬಗ್ಗೆ ಹೇಳೋದಾದರೆ ಅಸಾದ್ಮೇಲೆ ಬಂಧನ ಆಗುತ್ತೆ. ಅದಾದ ಬಳಿಕ ಅವರಿದ್ದಂಥ ಲಾಡ್ಜ್ಗಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಲಾಡ್ಜ್ನಲ್ಲಿ ಅವರು ಎಂಟ್ರಿ ಮಾಡಿದ್ದು ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಎಂಟ್ರಿ ಮಾಡಿರ್ತಾರೆ. ಒಂದು ಕಡೆಗೆ ಉದಯ್ ಅಂತ ಹಾಕಿರ್ತಾರೆ, ಒಂದು ಕಡೆಗೆ ಅಗರ್ವಾಲ್ ಅಂತ ಹಾಕಿರ್ತಾರೆ, ಒಂದು ಕಡೆ ಶನವಾಜ್ ಅಂತ ಹಾಕಿರ್ತಾರೆ. ವಿವಿಧ ಹೆಸರುಗಳಲ್ಲಿ ಅವರು ಎಂಟ್ರಿಯನ್ನು ಮಾಡಿರ್ತಾರೆ. ಅದರಲ್ಲಿ ಲೆಡ್ಜರ್ ಬುಕ್ಗಳನ್ನು ನೋಡಿದಾಗ ಒಂದೊಂದು ಹೆಸರು ಒಂದೊಂದು ಲಾಡ್ಜ್ನಲ್ಲಿ ಒಂದೊಂದು ರೀತಿಯಾದಂಥ ಹೆಸರುಗಳಿತ್ತು. ಇದ್ರ ಜೊತೆಗೆ ಪ್ರತಿ ಲಾಡ್ಜ್ನಲ್ಲೂ ಅಥವಾ ಪ್ರತಿ ಗೆಸ್ಟ್ ಹೌಸ್ನಲ್ಲೂ ಕೂಡ 3 ದಿನಕ್ಕಿಂತ ಜಾಸ್ತಿನ ಇರ್ತಾ ಇರಲಿಲ್ಲ. ಪ್ರತಿ 3 ದಿನಗಳಿಗೊಮ್ಮೆ ತಮ್ಮ ನೆಲೆಯನ್ನು ಬದಲಿಸ್ತಾ ಇದ್ರು. ಯಾಕೆಂದರೆ ಪೊಲೀಸರು ಹಿಂದೆ ಬಿದ್ದಿದ್ದಾರೆ, NIA ಅಧಿಕಾರಿಗಳು ಹಿಂದೆ ಬಿದ್ದಿದ್ದಾರೆ ಅಂತ ಮಾಹಿತಿ ಅವರಿಗಿದೆ. ಈ ಕಾರಣಕ್ಕೋಸ್ಕರ ಅವರು ಪ್ರತಿ 3 ದಿನಕ್ಕೊಮ್ಮೆ ತಮ್ಮ ನೆಲೆಯನ್ನು ಬೇರೆಡೆಗೆ ಬದಲಾಯಿಸ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಭಾಗ ಕೂಡ ಹೋಗಿದ್ದಾರೆ. ಮಹಾರಾಷ್ಟ್ರ ಇರ್ಬೋದು, ಅದೇ ರೀತಿ ಪಶ್ಚಿಮ ಬಂಗಾಳ ಇರ್ಬೋದು, ಅಸ್ಸಾಂ ಇರ್ಬೋದು, ಈಗ ಬೇರೆ ಬೇರೆ ಭಾಗದಲ್ಲಿ ಅವರು ಕೂಡ ತೆರಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಂದ ಇನ್ನಷ್ಟು ಮಾಹಿತಿ ಕಲೆ ಹಾಕಿದಂಥ ಸಂದರ್ಭದಲ್ಲಿ, ಅಂದರೆ ಈಗ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದಂಥ ಸಂದರ್ಭದಲ್ಲಿ ನಕಲಿ ID ಕಾರ್ಡ್ಗಳನ್ನು ಮಾಡಿ ಅವ್ರು ಇದು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ಕೊಡ್ತಾ ಇದ್ದಂಥ ಮಾಹಿತಿ ಅಂದರೆ ಕೆಲವೊಂದು ಗೆಸ್ಟ್ ಹೌಸ್ಗಳಲ್ಲಿ, ಲಾಡ್ಜ್ಗಳಲ್ಲಿ ನಾವು ರಾಜಸ್ಥಾನದಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ, ಮತ್ತೊಂದಿಷ್ಟು ಕಡೆಗೆ ನಾವು ಚೆನ್ನೈಯಿಂದ ಬಂದಿದ್ದೀವಿ ಅಂತ ಹೇಳಿದ್ದಾರೆ, ಮತ್ತು ಕೆಲವ್ರ ಕಡೆಗೆ ನಾವು ಮಧ್ಯಪ್ರದೇಶದಿಂದ ಬಂದಿದ್ದೀವಿ ಅಂತ. ಹೀಗಾಗಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯಾದಂಥ ಮಾಹಿತಿಗಳನ್ನು, ಒಂದೊಂದು
ಲಾಡ್ಜ್ಗಳಲ್ಲಿ ಒಂದೊಂದು ರೀತಿಯಾದಂಥ ಐ ಡಿ ಕಾರ್ಡ್ಗಳನ್ನು ಬಳಸಿ ಅವರು ಕದ್ದು ಮುಚ್ಚಿ ಓಡಾಡ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ NIA ಅಧಿಕಾರಿಗಳಿಗೆ ಕೂಡ ಮಾಹಿತಿ ಸಿಕ್ತು, ಅವರನ್ನು ಟ್ರ್ಯಾಕ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಮೊಬೈಲ್ ಮೂಲಕ ಟ್ರ್ಯಾಕ್ ಮಾಡಲಾಗಿತ್ತು. ಈ ವೇಳೆ ಸುಮಾರು 10 ರಿಂದ 12 ಸಿಮ್ಗಳನ್ನು ಅವ್ರು ಚೇಂಜ್ ಮಾಡಿದ್ದಾರೆ. 12 ಸಿಮ್ಗಳ ಬದಲಾವಣೆ ಆಗಿದೆ. ಆ ಬದಲಾವಣೆ ಬಳಿಕ ಅದನ್ನು ಕೂಡ NIA ಅಧಿಕಾರಿಗಳು ಮಾನಿಟರ್ ಮಾಡ್ತಾಯಿದ್ರು. ಯಾರ್ಯಾರು ಯೂಸ್ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಸಂಪರ್ಕ ಮಾಡಲಾಗ್ತಾಯಿತ್ತು, ಇದರ ಸಂಪೂರ್ಣ ವಿವರವನ್ನು NIA ಅಧಿಕಾರಿಗಳು ಮಾಡ್ತಾನೇ ಇದ್ದರು. ಹೀಗಾಗಿ ಎಲ್ಲ ಟೆಕ್ನಿಕಲಿ ಎಕ್ಸ್ಪರ್ಟ್ ಆಗಿರುವಂಥ ಅಧಿಕಾರಿಗಳೇ ಇದನ್ನು ಮಾನಿಟ್ರಿಂಗ್ ಮಾಡ್ತಾಯಿದ್ರು. ಅಂತಿಮವಾಗಿ ಅವರನ್ನು ಈಗ ಆಸಾಮ್ನಲ್ಲಿ ಬಂಧಿಸಲಾಗಿದೆ. ಅದಾದ ಬಳಿಕ ಇನ್ನಷ್ಟು ಹೆಚ್ಚಿನ ವಿವರಗಳನ್ನು ಮಾಹಿತಿಗಳನ್ನು ಪಡೆದುಕೊಳ್ಳಲಾಗಿದೆ. ಈಗ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗ್ತಾ ಇದೆ.